ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಬ್ರದರ್ ಚಾನಲ್. ಇವತ್ತು ನಾವೆಲ್ಲರೂ ಬೆಂಗಳೂರು ಪ್ಯಾಲೇಸ್ಗೆ ಹೋಗ್ಬೇಕಂತ ಡಿಸೈಡ್ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ಫೈನಲಿ ನಾವು ಬೆಂಗಳೂರು ಪ್ಯಾಲೇಸ್ ಹತ್ರ ರೀಚ್ ಆದ್ವಿ. ಎಲ್ಲರೂ ಹೋಗ್ತಾ ಇದ್ದೀವಿ ಮುಂದೆ. ಆ್ಯಕ್ಚುಲಿ ಏನಾಯಿತು ಗೊತ್ತಾ ಗಾಯ್ಸ್, ನಮ್ಮ ಬ್ರದರ್ ಒಬ್ಬ ಹೇಳ್ದ, ನಾನೇನಾದರೂ ಬೆಂಗಳೂರು ಪ್ಯಾಲೇಸ್ ಹತ್ರ ಬಂದಿದ್ದೀನಾ ಇಲ್ಲಾಂತಂದರೆ ಏನಾದರೂ ದಾರಿ ತಪ್ಪಿ ಎಲ್ಗಾದರೂ ಬಂದಿದ್ದೀನಾ ಅಂತ ಹೇಳ್ತಾ ಇದ್ದ. ಯಾಕೆ ಆ ಥರ ಹೇಳಿದ್ನು ಅಂತಂದರೆ, ಮೇ ಬಿ ಇಲ್ಲೇನಾದರೂ ಫಂಕ್ಷನ್ ಆರ್ ಎಕ್ಸಿಬಿಷನ್ ಏನಾದರೂ ನಡೀತಾ ಇರ್ಬೋದು. ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಬನ್ನಿ ಹೋಗಿ ನೋಡೋಣ. ಗೈಸ್, ವಿತೌಟ್ ಎಂಟ್ರಿ ಫೀಸ್ ನಾವು ಒಳಗಡೆ ಎಂಟ್ರಿ ಆಗಿಬಿಟ್ಟಿದ್ದೀವಿ. ಬಿಕಾಸ್ ಇಲ್ಲೊಂದು ಮದುವೆ ನಡೀತಾ ಇದೆ. ವೆಲ್ಕಮ್ ಡಿಶಸ್ ನೋಡಿ ಹೆಂಗಿದೆ. ವೆಲ್ಕಮ್ ಡಿಶಸ್ ಎಲ್ಲ ನೋಡಿಕೊಂಡು ನಾವೀಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲೆಲ್ಲ ಡೆಕೋರೇಷನ್ ಮಾತ್ರ ಸಖತ್ತಾಗಿದೆ ಗೈಸ್. ಹುಡುಗ ಹುಡುಗಿನೂ ಯಾರಂತನೂ ಗೊತ್ತಿಲ್ಲದೆ ನಾವು ತಿನ್ನಕ್ಕೆ ಬಂದಿದ್ದೀವಿ. ಈ ಜನಸಾಗರದಲ್ಲಿ ನಮ್ಮ ಅಣ್ಣವರೆಲ್ಲ ಮಿಸ್ ಆಗಿದ್ರು ಅದ್ರ ಬಗ್ಗೆ ಥಿಂಕ್ ಮಾಡ್ದಂಗೆ ನಾನು ನನ್ನ ತಂಗಿ ಐಸ್ ಕ್ರೀಮ್ ತಿಂತಾನೆ ಇದ್ದೀವಿ. ಗೈಸ್, ನಾವು ಬಂದಿದ್ದು 7 ಜನ, ಬಟ್ ಇಲ್ಲಿರೋದು ಇಬ್ರು. ಅವರೆಲ್ಲ ಯಾರೋ ಸೆಲೆಬ್ರಿಟೀಸ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಕೆ ಹೋಗ್ಬಿಟ್ಟಿದ್ದಾರೆ ಗೈಸ್. ನಾವು ಮಾತ್ರ ಇಲ್ಲಿ ತಣ್ಣಗೆ ಐಸ್ ಕ್ರೀಮ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀವಿ ಗೈಸ್. ಫೈನಲಿ ನಾವು ಮದುವೆಯಿಂದ ಹೊರಗಡೆ ಬಂದ್ವಿ ಗೈಸ್. ಹೊರಗಡೆಯಿಂದ ಪ್ಯಾಲೇಸ್ ನೋಡೋಕೆ ಮಾತ್ರ ಸಖತ್ತಾಗಿದೆ. ನೀವು ಯಾವಾಗಾದರೂ ಬಿಡುವಿದ್ದಾಗ ಬಂದು ಒಂದ್ಸಲಿ ವಿಸಿಟ್ ಮಾಡ್ಕೊಂಡು ಹೋಗಿ. ನೇಚರ್ ಮಾತ್ರ ಸಖತ್ತಾಗಿದೆ. ಅಟ್ ಲಾಸ್ಟ್ ನಾವು ಪ್ಯಾಲೇಸಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ ಗೈಸ್. ಇವತ್ತಿನ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು. ನಿಮಗೂ ಈ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಶೇರ್ ಮಾಡಿ. ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮರಿಬೇಡಿ. ಪಕ್ಕದಲ್ಲೊಂದು ಬೆಲ್ ಇದೆ, ಅದನ್ನು ಮರಿಬೇಡಿ ಗಾಯ್ಸ್. ಬಾಯ್.